स्वागत है आप सभी का R1 न्यूज में। मैं आपके साथ साबिर मुकाशी। ಕುಮಾರ್ ವಿಜಯಪುರ ಜಿಲ್ಲಾ SP ಮಾತನಾಡ್ತಾ ಇದ್ದೇನೆ। ನಮ್ಮ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯ ಹೆಗಡೆಹಾಳ ಅನ್ನುವಂತಹ ಒಂದು ಹಳ್ಳಿಯಿಂದ ಜಕರಾಯ ಭೀಮರಾಯ ದಳವಾಯಿ ಅನ್ನುವಂತಹ ಒಬ್ಬ 34 ವರ್ಷದ ವ್ಯಕ್ತಿ ದಿನಾಂಕ 23/2/2023ರಿಂದ ಮಿಸ್ಸಿಂಗ್ ಆಗಿರ್ತಾರೆ। ಇವರು ಮಿಸ್ಸಿಂಗ್ ಆಗಿರುವ ಬಗ್ಗೆ ಅವರ ಕುಟುಂಬ ವರ್ಗದವರು ಸಾಕಷ್ಟು ಹುಡುಕಾಟ ನಡೆಸಿರ್ತಾರೆ। ಹುಡುಕಾಟ ನಡೆಸಿದಾಗ್ಯೂ ಸಹ ಈ ವ್ಯಕ್ತಿಯ ಯಾವುದೇ ಕುರುಹು ಸಿಕ್ಕಿರೋದಿಲ್ಲ। ಈ ಹಿನ್ನೆಲೆಯಲ್ಲಿ ಸುಮಾರು 2 ತಿಂಗಳುಗಳ ಕಾಲ ಇವರು ಹುಡುಕಾಟ ನಡೆಸಿ ತದನಂತರ ಏಪ್ರಿಲ್ ತಿಂಗಳಿನಲ್ಲಿ ಇವರು ಒಂದು ಮಿಸ್ಸಿಂಗ್ ಪ್ರಕರಣವನ್ನು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ರು। ಈ ಏಪ್ರಿಲ್ ತಿಂಗಳ ನಂತರ ಎಲ್ಲರಿಗೂ ತಿಳಿದಂತೆ ಒಂದು ಎಲೆಕ್ಷನ್ ಬ್ಯುಸಿ ಕೂಡ ಇತ್ತು। ಅದಾದ ನಂತರ ಈ ಕುಟುಂಬ ವರ್ಗದವರು ಯಾವುದೇ ಕುರುಹು ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಆತಂಕಕ್ಕೊಳಗಾಗಿದ್ರು। ಈ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ವಿ। ಯಾಕಂತ ಹೇಳಿದ್ರೆ ಅವರು ಮಿಸ್ಸಿಂಗ್ ಆಗಿರೋ ಬಗ್ಗೆ, ಅವರ ಓಡಾಟದ ಬಗ್ಗೆ, ಅವರ ಮೂವ್ಮೆಂಟ್ ಬಗ್ಗೆ ಯಾವುದೇ ನಮಗೆ ವಿವರಗಳು ಸಿಕ್ಕಿರಲಿಲ್ಲ ಮತ್ತು ಆತನ ಫೋನ್ ಕೂಡ ಆತನು ಮಿಸ್ಸಿಂಗ್ ಆದ ದಿನದಿಂದ ಸ್ವಿಚ್ ಆಫ್ ಆಗಿತ್ತು ಮತ್ತು ಅವರ ಗೆಳೆಯರಿಗಾಗಲಿ ಅವನು ಕೆಲಸ ಮಾಡ್ತಾ ಇದ್ದಂಥ ಸ್ಥಳದಲ್ಲಾಗಲಿ ಅವನು ಅವೈಲಬಲ್ ಇರಲಿಲ್ಲ। ಈ ಹಿನ್ನೆಲೆಯಲ್ಲಿ ನಾವು ಈ ಮಿಸ್ಸಿಂಗ್ ಪ್ರಕರಣವನ್ನು ಒಂದು ಗಂಭೀರವಾಗಿ ಪರಿಗಣಿಸಿ ಇದನ್ನು ಯಶಸ್ವಿಯಾಗಿ ತನಿಖೆಯನ್ನು ಮಾಡುವಂತಹ ಹಿನ್ನೆಲೆಯಲ್ಲಿ ನಾವು ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿದ್ವಿ। ಈ ವಿಶೇಷ ತನಿಖಾ ತಂಡದ ನೇತೃತ್ವವನ್ನು ನಮ್ಮ ಅಡಿಷನಲ್ SP ಶಂಕರ್ ಮಾರಿಹಾಳ್ ಮತ್ತು DSP ತಳಕಟ್ಟಿ ಮತ್ತು CPI RS ಜಾನರ್ ಮತ್ತು PSI RA ದಿನ್ನಿ, ವಿನೋದ್ ಪೂಜಾರಿ ಇವುಗಳನ್ನು ಒಳಗೊಂಡಂತಹ ಒಂದು ವಿಶೇಷ ತಂಡವನ್ನು ನಾವು ರಚನೆ ಮಾಡಿದ್ವಿ ಮತ್ತು ಈ ವಿಶೇಷ ತಂಡ ಅತ್ಯಂತ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿದೆ, ತನಿಖೆಯನ್ನು ನಡೆಸಿದೆ। ಈ ತನಿಖೆಯನ್ನು ಯಶಸ್ವಿಗೊಳಿಸಿ ಈ ವ್ಯಕ್ತಿ ಏನು ಮಿಸ್ಸಿಂಗ್ ಆಗಿದ್ರು ಇವರ ಯಾವುದೇ ಕುರುಹು ಸಿಗದಂತೆ ಇವರನ್ನು ಕೊಲೆ ಮಾಡಲಾಗಿದೆ ಅನ್ನುವಂತಹ ಒಂದು ವಿಚಾರ ಬೆಳಕಿಗೆ ಬಂದಿದೆ ಮತ್ತು ಈ ವ್ಯಕ್ತಿಯ ಕೊಲೆ ಮಾಡಿದ ನಂತರ ಅವರ ದೇಹವನ್ನು ಬಸವನ ಬಾಗೇವಾಡಿ ಠಾಣಾ ವ್ಯಾಪ್ತಿಯ ಒಬ್ಬರು ಆವಟಿ ಅನ್ನುವಂತಹ ಅವರ ಒಂದು ತೋಟದ ಬಳಿ ಅವರ ದೇಹವನ್ನು ಸುಡಲಾಗಿತ್ತು। ಹಾಗಾಗಿ ಮೃತದೇಹ ಕೂಡ ದೊರಕದೆ ನಮಗೆ ತನಿಖೆಗೆ ಅತ್ಯಂತ ಕಷ್ಟ ಸಾಧ್ಯವಾಗಿತ್ತು। ಆದರೂ ಸಹ ಈ ಮಿಸ್ಸಿಂಗ್ ಕೇಸನ್ನು ಬೆನ್ನು ಹತ್ತಿದಂತಹ ನಮ್ಮ ವಿಶೇಷ ತನಿಖಾ ತಂಡ ಆಕೆಯ ಮೃತ ವ್ಯಕ್ತಿಯ ಹೆಂಡತಿ ಜಯಶ್ರೀ ದಳವಾಯಿ ಮತ್ತು ಆಕೆಯ ಪ್ರಿಯಕರ ಡೋಂಗ್ರಿ ಸಾಬ್ ಸೈಫನ್ ಸಾಬ್ ಬೊಮ್ಮನಹಳ್ಳಿ ಅನ್ನುವಂತಹ ಇವರ ಇಬ್ಬರ ಅಕ್ರಮ ಸಂಬಂಧದ ಬಗ್ಗೆ ಸಿಕ್ಕಿದಂತಹ ಒಂದು ಸಣ್ಣ ಸುಳಿವಿನಿಂದಾಗಿ ಈ ಒಂದು ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ। ಇವರಿಬ್ಬರ ಸಲಿಗೆಯ ನಡವಳಿಕೆ ಬಗ್ಗೆ ಕೆಲವು ಕ್ಲೂಸ್ ಸಿಕ್ಕಿದಂತಹ ಹಿನ್ನೆಲೆಯಲ್ಲಿ ತನಿಖೆಯನ್ನು ಆ ಲೈನ್ನಲ್ಲಿ ನಮ್ಮ ತನಿಖಾ ತಂಡ ತೆಗೆದುಕೊಂಡು ಹೋಗಿತ್ತು ಮತ್ತು ಮೇಲಿಂದ ಮೇಲೆ ಈ ಆಕೆಯ ನಡವಳಿಕೆಯ ಬಗ್ಗೆ ಅನುಮಾನಾಸ್ಪದವಾಗಿದ್ದರಿಂದ ಮತ್ತು ಆಕೆಯೇ ತನ್ನ ಗಂಡನ ಮಿಸ್ಸಿಂಗ್ ಕೇಸ್ ಬಗ್ಗೆ ಪರ್ಸೀವ್ ಕೂಡ ಮಾಡ್ತಾ ಇದ್ದಿದ್ದರಿಂದ ಅವಳ ಬಗ್ಗೆ ಅನುಮಾನ ಅಷ್ಟು ಬಂದಿರಲಿಲ್ಲ ಪ್ರಾಥಮಿಕವಾಗಿ। ಆದರೆ ತದನಂತರ ಅವರನ್ನ ತೀವ್ರವಾದ ತನಿಖೆಗೆ ಒಳಪಡಿಸಿದ ನಂತರ ನಾವರಿಬ್ಬರು ಕೂಡಿ ಅವನ್ನ ಹೆಗಡೆ ಆಳದಿಂದ ಅವನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನು ಕೊಲೆ ಮಾಡಿ ತದನಂತರ ಬಸವನ ಬಾಗೇವಾಡಿ ಇಂಗ್ಲೇಶ್ವರ ರಸ್ತೆ ಅವಟಿ ಅನ್ನುವಂಥವರ ತೋಟದ ಬಳಿ ಅವನ ಮೃತದೇಹವನ್ನು ಒಂದು ದ್ವಿಚಕ್ರ ವಾಹನದಲ್ಲಿ ಹೆಗಡೆ ಹಾಳದಿಂದ ತೆಗೆದುಕೊಂಡೋಗಿ
ಅಲ್ಲಿ ಆ ದೇಹವನ್ನು ಕಟ್ಟಿಗೆಗಳನ್ನು ಹಾಕಿ ಒಂದು ಈ ಕಬ್ಬಿನ ತೋಟದ ನಡುವೆ ಅದನ್ನು ಸುಟ್ಟಾಕಲಾಗಿತ್ತು. ಆಮೇಲೆ ಈ ಇಬ್ಬರು ಆರೋಪಿತರುಗಳನ್ನು ನಾವು ತೀವ್ರ ವಿಚಾರಣೆಗೆ ಒಳಪಡಿಸಿ ಆ ಮೃತ ದೇಹವನ್ನು ಸುಟ್ಟಿದ್ದಂಥ ಸ್ಥಳಕ್ಕೆ ಕೂಡ ಕರೆದುಕೊಂಡು ಹೋಗಿ ಅಲ್ಲಿ ಆ ಮೂಳೆಗಳ ತುಣುಕುಗಳು ಏನಿದ್ದಾವೆ ಅವುಗಳನ್ನು ಕೂಡ ನಾವು ಈಗಾಗಲೇ ಸಂಗ್ರಹಣೆ ಮಾಡಿಕೊಂಡಿದ್ದೇವೆ ಮತ್ತು ತೀವ್ರ ತನಿಖೆಗೆ ಒಳಪಟ್ಟ ನಂತರ ಇವರು ಅವರೇ ಕೊಲೆ ಮಾಡಿ ದೇಹವನ್ನು ಸುಟ್ಟಾಕಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಮತ್ತು ಆ ಕೊಲೆಗೆ ಬಳಸಿದಂತಹ ಏನು ಕೊಡ್ಲಿ ಇತ್ತು ಮತ್ತು ಈ ಮೃತ ವ್ಯಕ್ತಿಯ ಏನು ವಸ್ತುಗಳಿದ್ದವು ಅವುಗಳೆಲ್ಲನೂ ಕೂಡ ಅಲ್ಲೇ ಇದ್ದಂತಹ ಒಂದು ಬಾವಿಯಲ್ಲಿ ಎಸೆಯಲಾಗಿತ್ತು. ಆ ಬಾವಿಯನ್ನು ನೀರನ್ನು ಕೂಡ ನಾವು ತೆರವುಗೊಳಿಸಿ ಆ ಬಾವಿಯಲ್ಲಿದ್ದಂತಹ ಎಲ್ಲ ಮೃತ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಮತ್ತು ಕೊಲೆ ಮಾಡಲು ಬಳಸಿದಂತಹ ಶಸ್ತ್ರಾಸ್ತ್ರಗಳನ್ನು ಎಲ್ಲನೂ ಕೂಡ ನಾವು ವಶಪಡಿಸಿಕೊಂಡಿದ್ದೇವೆ. ಈಗ ಇಬ್ಬರು ಆರೋಪಿತರುಗಳನ್ನು ದಸ್ತಗಿರಿ ಕೂಡ ಮಾಡಲಾಗಿದೆ. ಅವರ ಮೇಲೆ ನಾವು ಅತ್ಯಂತ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ತೇವೆ.